ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧವು 83ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಆ ರಾಕ್ಷಸ ಘಟೋತ್ಕಚನು ನಿನ್ನವರನ್ನೆಲ್ಲ ಓಡಿಸಿ ದುರ್ಯೋಧನನನ್ನು ಕೊಂದು ಬಿಡಬೇಕೆಂದು ಅವನಿಗೆದಿರಾಗಿ ಹೊರಟನು. ಹೀಗೆ ಕೋಪದಿಂದಲೂ ವೇಗದಿಂದಲೂ ಕೌರವ ರಾಜನಿಗೆ ಎದಿರಾಗಿ ಬರುತ್ತಿರುವ ಆ ಘಟೋತ್ಕಚನನ್ನು ಕಂಡು ನಿನ್ನ ಕಡೆಯ ಅನೇಕ ಮಹಾರಥರು ತಾಳ ಪ್ರಮಾಣವಾದ ದೊಡ್ಡ ಬಿಲ್ಲುಗಳನ್ನು ಹಿಡಿದು ಸಿಂಹಗರ್ಜನೆಯನ್ನು ಮಾಡುತ್ತಾ ಎಲ್ಲರೂ ಒಂದಾಗಿ ಸೇರಿ ಅವನನ್ನು ಎದುರಿಸಿದರು. ಶರತ್ಕಾಲದ ಮೇಘಗಳು ಜಲಧಾರೆಗಳಿಂದ ಬೆಟ್ಟದ ಮೇಲೆ ವರ್ಷಿಸುವಂತೆ 4 ಕಡೆಗಳಿಂದಲೂ ಅವನನ್ನು ಬಾಣಗಳಿಂದ ಮುಚ್ಚಿದರು. ಆ ಬಾಣಗಳಿಂದ ಬಹಳವಾಗಿ ನೊಂದ ಘಟೋತ್ಕಚನು ಅಂಕುಶದಿಂದ ಚುಚ್ಚಿದ ಆನೆಯಂತೆ ಕೋಪಗೊಂಡು ತನ್ನ ಮಾಯೆಯಿಂದ ಗರುಡನಂತೆ ಆಕಾಶದಲ್ಲಿ ಹಾರಿಬಿಟ್ಟನು. ಅಲ್ಲಿ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಮೊಳಗಿಸುತ್ತಾ ಮೇಘವು ಗುಡುಗಿದಂತೆ ಭಯಂಕರವಾದ ಒಂದು ಕೂಗನ್ನು ಕೂಗಿದನು. ಈ ಧ್ವನಿಯನ್ನು ಕೇಳಿದೊಡನೆ ಅತ್ತಲಾಗಿ ಯುಧಿಷ್ಠಿರನು ಭೀಮನನ್ನು ಕರೆದು, ವತ್ಸ, ಅದು ನಿನ್ನ ಮಗನಾದ ಘಟೋತ್ಕಚನ ಭಯಂಕರವಾದ ಸಿಂಹನಾದವು ಕೇಳಿಸುತ್ತಿರುವುದು. ಅವನು ಮಹಾರಥರಾದ ಧೃತರಾಷ್ಟ್ರ ಪುತ್ರರೊಡನೆ ಯುದ್ಧಕ್ಕೆ ನಿಂತ ಹಾಗಿದೆ. ಇದು ಅವನ ಶಕ್ತಿಗೆ ಮೀರಿದ ಕೆಲಸವೆಂದು ನನಗೆ ತೋರಿದೆ. ಅವನನ್ನು ಹಾಗೆ ಅಸಹಾಯನನ್ನಾಗಿ ಬಿಡಬಾರದು. ಭೀಷ್ಮನು ಈಗ ಅತ್ಯಾಕ್ರೋಶದಿಂದ ಪಾಂಚಾಲರನ್ನೆಲ್ಲ ಕೊಲ್ಲುವ ಪ್ರಯತ್ನದಲ್ಲಿರುವನು. ಅವರ ರಕ್ಷಣೆಗಾಗಿ ಅರ್ಜುನನು ಹೋಗಿರುವನು. ಆದುದರಿಂದ ಈಗ ನಾವು ಆ 2 ಕಡೆಗಳಲ್ಲಿಯೂ ಎಚ್ಚರಿಕೆಯಿಂದ ನಡೆಸಬೇಕಾದ ಕಾರ್ಯವು ಬಂದೊದಗಿರುವುದು. ಆದುದರಿಂದ ಭೀಮಸೇನ, ಪ್ರಾಣ ಸಂಶಯದಲ್ಲಿ ಸಿಕ್ಕಿಬಿದ್ದಿರುವ ಆ ರಾಕ್ಷಸನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನೀನು ಈಗಲೇ ಹೊರಡು ಎಂದನು. ಅಣ್ಣನ ಬಾಯಿಂದ ಈ ಮಾತು ಹೊರಟ ಕೂಡಲೇ ಭೀಮನು ಪರ್ವಕಾಲದ ಸಮುದ್ರದಂತೆ ವೇಗದಿಂದ ಹೊರಟು ತನ್ನ ಸಿಂಹನಾದದಿಂದಲೇ ಸಮಸ್ತ ರಾಜರನ್ನು ಹೆದರಿಸುತ್ತಾ ಘಟೋತ್ಕಚನಿದ್ದಲ್ಲಿಗೆ ಓಡಿದನು. ಅವನಿಗೆ ಬೆಂಬಲವಾಗಿ ಸತ್ಯಧೃತಿ, ಸೌಚಿತ್ತಿ, ಶ್ರೇಣಿಮಂತ, ಕಾಶ್ಯಪುತ್ರ, ಅಭಿಭು, ಅಭಿಮನ್ಯು, 5 ಮಂದಿ ಉಪಪಾಂಡವರು, ಕ್ಷತ್ರದೇವನು, ಕ್ಷತ್ರಧರ್ಮನು, ಅನೂಪದೇಶಾಧಿಪತಿಯಾದ ನೀಲನು ಇವರೆಲ್ಲರೂ ತಮ್ಮ ತಮ್ಮ ಸೈನ್ಯಗಳನ್ನು ಕರೆದುಕೊಂಡು ದೊಡ್ಡ ರಥಸಮೂಹಗಳೊಡನೆ ಘಟೋತ್ಕಚನ ರಕ್ಷಣೆಗಾಗಿ ಅವನನ್ನು ಸುತ್ತಿ ನಿಂತರು. ಆಯುಧ ಸಹಿತಗಳಾದ 6,000 ಗಜಸೈನ್ಯಗಳು ಅವನ ರಕ್ಷಣೆಗಾಗಿ ಬಂದವು. ಈ ಸೈನ್ಯಗಳೆಲ್ಲವೂ ಬರುವಾಗ ವೀರರ ಸಿಂಹನಾದಗಳು, ರಥನೇಮಿ ಧ್ವನಿಗಳು, ಕುದುರೆಗಳ ಗೊರಸಿನ ಧ್ವನಿಯು ಒಂದಾಗಿ ಸೇರಿ ಭೂಮಿಯನ್ನು ನಡುಗಿಸುವಂತಿದ್ದಿತು. ಈ ಶಬ್ದವನ್ನು ಕೇಳಿದಾಗಲೇ ನಿನ್ನ ಕಡೆಯವರಿಗೆ ಭೀಮಸೇನನ ಭಯದಿಂದ ಮುಖವು ಬಣ್ಣಗೆಟ್ಟಿತು. ಆಗ ಎಲ್ಲರೂ ಘಟೋತ್ಕಚನನ್ನು ಬಿಟ್ಟು ಭೀಮಸೇನನನ್ನೇ ಎದುರಿಸಿ ನಿಂತರು. ನಿನ್ನವರಿಗೂ ಪಾಂಡವರಿಗೂ ದೊಡ್ಡ ಯುದ್ಧವು ಆರಂಭವಾಯಿತು. ಉಭಯ ಪಕ್ಷದ ಮಹಾರಥರು ನಾನಾ ಬಗೆಯ ಅಸ್ತ್ರಗಳಿಂದ ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು. ಆ ಯುದ್ಧವು ಅತಿ ಭಯಂಕರವಾಗಿ ಪ್ರಬಲಿಸಿತು. ಕುದುರೆಗಳು ಕುದುರೆಗಳೊಡನೆಯೂ, ರಥಗಳು ರಥಗಳೊಡನೆಯೂ, ಆನೆಗಳು ಆನೆಗಳೊಡನೆಯೂ, ಪದಾತಿಗಳು ಪದಾತಿಗಳೊಡನೆಯೂ ಕೈಕಲೆತು ಯುದ್ಧ ಮಾಡಿದರು. ಈ ಹೋರಾಟದಲ್ಲಿ ಸೈನ್ಯಗಳ ಕಾಲಿನ ತುಳಿತದಿಂದ ಉಂಟಾದ ದೊಡ್ಡ ಧೂಳಿಯು ಮೇಲೆದ್ದು ಆಕಾಶವನ್ನೆಲ್ಲ ಮರೆಸಿತು. ಕೆಂಪಾದ ಆ ಧೂಳಿಯು ಭಯಂಕರವಾಗಿ ರಣರಂಗವನ್ನೆಲ್ಲ ಆವರಿಸಿಕೊಂಡಿತು. ಅದರಿಂದ ಇವರು ತನ್ನವರೆಂದು ಇವರು ಶತ್ರುಗಳೆಂದು ತಿಳಿಯುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ತಂದೆಗೆ ಮಗನೆಂದು ತಿಳಿಯಲಿಲ್ಲ, ಮಗನಿಗೆ ತಂದೆಯೆಂದು ತಿಳಿಯಲಿಲ್ಲ. ಸಿಕ್ಕಿದವರನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲುತ್ತಿದ್ದರು. ಹೀಗೆ ಒಂದು ಕಟ್ಟುಪಾಡಿಲ್ಲದೆ ಭಯಂಕರವಾದ ಕೊಲೆಗಳು ನಡೆಯುತ್ತಿದ್ದವು. ಶಸ್ತ್ರಗಳ ಧ್ವನಿ, ಮನುಷ್ಯರ ಕೂಗು ಇವೆಲ್ಲ ಪ್ರಬಲವಾಗಿ ನರಕದಲ್ಲಿ ಕೇಳಿಸುವ ಪ್ರೇತಗಳ ಧ್ವನಿಯಂತೆ ಭಯಂಕರವಾಗಿದ್ದಿತು. ಆನೆ, ಕುದುರೆ, ಕಾಲಾಳುಗಳ ರಕ್ತವೇ ಒಂದು ನದಿಯಾಗಿ ಪ್ರವಹಿಸಿ ತಲೆ ಕೂದಲುಗಳೇ ಅದರ ಪಾಚಿಯಂತೆ ಕಾಣಿಸಿದವು. ಬಾಣದಿಂದ ಕಡಿಯಲ್ಪಟ್ಟ ರುಂಡಗಳು ರಣರಂಗದಲ್ಲಿ ಕಲ್ಮಳೆಯಂತೆ ಬಿದ್ದು ಅದರಿಂದ ದೊಡ್ಡ ಶಬ್ದವಾಯಿತು. ತಲೆಯಿಲ್ಲದ ಮುಂಡಗಳಿಂದಲೂ, ಭಿನ್ನ ಭಿನ್ನವಾದ ಆನೆಗಳ ದೇಹದಿಂದಲೂ, ಕುದುರೆಗಳ ದೇಹಾವಯವಗಳಿಂದಲೂ ರಣಭೂಮಿಯೆಲ್ಲ ತುಂಬಿ ಹೋಯಿತು. ಮಹಾರಥರು ನಾನಾ ಬಗೆಯ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಒಬ್ಬರನ್ನೊಬ್ಬರು ಎದುರಿಸಿ ಹೊಡೆದಾಡುತ್ತಿದ್ದರು. ರಾಹುತರಿಂದ ಪ್ರೇರಿಸಲ್ಪಟ್ಟ ಕುದುರೆಗಳು ಒಂದನ್ನೊಂದು ಕೊಂದು ಸಾಯುತ್ತಿದ್ದವು.
ಕಾಲಾಳುಗಳು ಕೋಪದಿಂದ ಮುಂದೆ ನುಗ್ಗಿ ಒಬ್ಬರಿಗೊಬ್ಬರಿಗೆ ಎದೆಯಿಂದಲೇ ತಿವಿದಾಡುತ್ತಾ ಸತ್ತು ಬೀಳುತ್ತಿದ್ದರು. ಮಾವುತರಿಂದ ಪ್ರೇರಿಸಲ್ಪಟ್ಟ ಆನೆಗಳು ಇದಿರಾನೆಗಳನ್ನು ಕೊಂಬುಗಳಿಂದಲೇ ತಿವಿದು ಕೊಲ್ಲುತ್ತಿದ್ದವು. ಅಲ್ಲಿ ಅನೇಕ ಗಜಸೈನ್ಯಗಳು ರಕ್ತದಿಂದ ತೊಯ್ದ ಮೈಯುಳ್ಳವುಗಳಾಗಿ ಮೇಲೆ ಕಟ್ಟಿದ ವಿಚಿತ್ರ ಪತಾಕೆಗಳೊಡಗೂಡಿ ನೋಡುವವರಿಗೆ ಮಿಂಚಿನಿಂದ ಕೂಡಿದ ಮೇಘಗಳಂತೆ ಕಾಣಿಸುತ್ತಿದ್ದವು. ಆ ಆನೆಗಳ ಹೋರಾಟದಲ್ಲಿ ಕೊಂಬುಗಳ ತಿವಿತದಿಂದ ಮೈಯೆಲ್ಲವೂ ಗಾಯವಾಗಿ ಕುಂಭಸ್ಥಳವು ಒಡೆದು ಆ ನೋವನ್ನು ಸಹಿಸಲಾರದೆ ಹಲವು ಆನೆಗಳು ಗುಡುಗಿನಂತೆ ಗರ್ಜಿಸುತ್ತಾ ಓಡಾಡುತ್ತಿದ್ದವು. ಎಷ್ಟೋ ಆನೆಗಳು ಸೊಂಡಿಲು ಮುರಿದು ಕೈಕಾಲುಗಳು ಕತ್ತರಿಸಲ್ಪಟ್ಟು ರೆಕ್ಕೆ ಮುರಿದ ಬೆಟ್ಟಗಳಂತೆ ಕೆಳಗೆ ಬೀಳುತ್ತಿದ್ದವು. ಆನೆಗಳ ತಿವಿತದಿಂದ ಕೆಲವು ಆನೆಗಳಿಗೆ ಪಕ್ಕೆಗಳೆಲ್ಲವೂ ಹರಿದು ರಕ್ತವು ಸೋರುತ್ತಿದ್ದಾಗ ಅವು ಧಾತುಗಳಿಂದ ಕೂಡಿದ ಬೆಟ್ಟಗಳಂತೆ ಕಾಣುತ್ತಿದ್ದವು. ಬಾಣಗಳಿಂದ ಭೇದಿಸಲ್ಪಟ್ಟ ಕೆಲವು ಆನೆಗಳು ಶಿಖರಗಳಿಲ್ಲದ ಬೆಟ್ಟಗಳಂತೆ ಉರುಳುತ್ತಿದ್ದವು. ಕೆಲವು ಆನೆಗಳು ಕೋಪದಿಂದ ಮುಂದೆ ನುಗ್ಗಿ ರಥಗಳನ್ನು, ಕುದುರೆಗಳನ್ನು, ಕಾಲಾಳುಗಳನ್ನು ನೂರಾರು ಸಂಖ್ಯೆಯಿಂದ ತುಳಿದು ಕೊಂದವು. ಹಾಗೆಯೇ ರಾಹುತರಿಂದ ಪ್ರೇರಿಸಲ್ಪಟ್ಟ ಕುದುರೆಗಳು ದಿಕ್ಕುಗಳನ್ನೆಲ್ಲ ಕಲಗಿಸುತ್ತಾ ಸಿಕ್ಕಿದ ಕಡೆಗೆ ಓಡುತ್ತಿದ್ದವು. ರಥಿಕರೊಡನೆ ಕೈಕಲೆತು ತಮ್ಮ ಕುಲಗೌರವಕ್ಕೆ ತಕ್ಕಂತೆ ಪ್ರಾಣವನ್ನು ಲಕ್ಷ್ಯ ಮಾಡದೆ ತಮ್ಮ ಭಯಂಕರ ಶಕ್ತಿಯನ್ನು ತೋರಿಸಿ ಯುದ್ಧ ಮಾಡುತ್ತಿದ್ದರು. ಮದುವೆ ಮೊದಲಾದ ಉತ್ಸವಗಳಲ್ಲಿ ಹೇಗೋ ಹಾಗೆ ಇವರು ಆ ಯುದ್ಧದಲ್ಲಿ ಅತ್ಯುತ್ಸಾಹದಿಂದ ತಮಗೆ ಇದರಲ್ಲಿ ಯಶಸ್ಸಾದರೂ ಬರಲಿ, ಕೊನೆಗೆ ವೀರ ಸ್ವರ್ಗವಾದರೂ ಬರಲಿ ಎಂಬ ಒಂದೇ ಹಠದಿಂದ ಹೋರಾಡುತ್ತಿದ್ದರು. ಹೀಗೆ ಪ್ರಬಲ ಯುದ್ಧವು ನಡೆಯುತ್ತಿದ್ದಾಗ ಕೌರವರ ಸೈನ್ಯವು ಪಾಂಡವರ ಪ್ರಹಾರವನ್ನು ತಡೆದು ನಿಲ್ಲಲಾರದೆ ಯುದ್ಧದಿಂದ ಹಿಂತಿರುಗುತ್ತಿದ್ದಿತು. ಇದು 93ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.